Hey guys, welcome back to ABG Spoken English Classes. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು PUC ಪ್ರಥಮ ವರ್ಷದ ಗ್ರಾಮರ್ ಅಂಶವನ್ನು ನೋಡ್ತಾ ಸಾಗೋಣ. ಈ ಗ್ರಾಮರ್ ಅಂಶವು 5 ಅಂಕಗಳಿಗೆ ಕೊಡಲಾಗುತ್ತೆ. ಸೊ ಇದನ್ನು ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಕರೀತೇವೆ. ಇಲ್ಲಿ ಎಕ್ಸ್ಪ್ರೆಷನ್ಸ್ ಮತ್ತು ಫಂಕ್ಷನ್ಸ್ ಅಂತ ಇರ್ತವೆ. ಎಕ್ಸ್ಪ್ರೆಷನ್ ಅಂದರೆ ವ್ಯಕ್ತಪಡಿಸೋದು, ಫಂಕ್ಷನ್ಸ್ ಅಂದರೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ. ನೀವು ಯಾವುದೇ ಪುಸ್ತಕವನ್ನು ಓದಲಾರದೆ ಬರೀ ಈ ವಿಡಿಯೋನ ನೋಡೋದ್ರ ಮುಖಾಂತರವಾಗಿ ನೀವು 5 ಅಂಕಗಳನ್ನು ಪಡೆಯಬಹುದಾಗಿದೆ. ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಆ ಒಂದು 5 ಅಂಕಗಳನ್ನು ಯಾವ ರೀತಿಯಾಗಿ ಪಡಿಬೇಕು ಮತ್ತು ಯಾವ ಯಾವ ಅಂಶಗಳನ್ನು ನಾವು ತಿಳ್ಕೋಬೇಕು ಅನ್ನೋದನ್ನು ನೋಡ್ತಾ ಸಾಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಈ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗುತ್ತೆ. ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ ಅಂತ ಕೇಳಲಾಗುತ್ತೆ. ಮೊದಲನೆಯ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಟೇಬಲನ್ನು ಕೊಡ್ತಾ ಇದೆ ನಿಮಗಿಲ್ಲಿ. ಸೊ ಮೊದಲನೇದಾಗಿ ಎ ಮತ್ತು ಬಿ ಅನ್ನು ಈ ರೀತಿ ಮಾಡ್ಕೋತಾರೆ. ಒಂದರಲ್ಲಿ ಎಕ್ಸ್ಪ್ರೆಷನನ್ನು ಕೊಡುತ್ತಾರೆ, ಇನ್ನೊಂದರಲ್ಲಿ ಫಂಕ್ಷನ್ಸ್ಗಳನ್ನು ಕೊಡುತ್ತಾರೆ. ಸೊ ಮೊದಲಿಗೆ ನಾವು ಇಲ್ಲಿ ಎಕ್ಸ್ಪ್ರೆಷನ್ಸನ್ನು ನೋಡೋಣ. ವಿಲ್ ಯು ಡೂ ಮೀ ಅ ಫೇವರ್ ಅನ್ನುವಂಥದ್ದು. ಎರಡನೆಯದು ಐ ಆಮ್ ಗ್ರೇಟ್ಫುಲ್ ಟು ಯು. ಮೂರನೆಯದು ವಾವ್ ಯು ಲುಕ್ ಗಾರ್ಜಿಯಸ್. ನಾಲ್ಕನೆಯದು ವೆಲ್ ಡನ್. ಐದನೆಯದು ಐ ಬೆಗ್ ಯುವರ್ ಪಾರ್ಡನ್. ಈ ರೀತಿಯಾಗಿ 5 ಎಕ್ಸ್ಪ್ರೆಷನ್ಗಳನ್ನು ಕೊಡುತ್ತಾರೆ. ಅದಕ್ಕೆ ನಾವು ಅಲ್ಲಿ 5 ಉತ್ತರಗಳನ್ನು ಸಹಿತ ಕೊಟ್ಟಿರ್ತಾರೆ. ಅವುಗಳಿಗೆ ನಾವು ಹೊಂದಾಣಿಕೆ ಮಾಡಿ ಬರೀಬೇಕಾಗತ್ತೆ. ವಿಲ್ ಯು ಡೂ ಮೀ ಅ ಫೇವರ್ ಅಂದರೆ ಏನು ಅನ್ನೋದನ್ನು ನೀವು ಸರ್ಚ್ ಮಾಡ್ಕೋಬೇಕಾಗತ್ತೆ. ಅದು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡಾ ಅಥವಾ ಕಾಂಪ್ಲಿಮೆಂಟಿಂಗಾ, ಕಂಗ್ರ್ಯಾಚುಲೇಟಿಂಗಾ, ಅಫಾಲೈಸಿಂಗಾ ಅಥವಾ ಮೇಕಿಂಗ್ ರಿಕ್ವೆಸ್ಟಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದರ ಉತ್ತರವನ್ನು ನೋಡೋಣ ಮತ್ತು ಅದರ ಅರ್ಥವನ್ನು ಸಹಿತ ನೋಡ್ತಾ ಸಾಗೋಣ. ಈಗ ಅದೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ, ಹೊಂದಾಣಿಕೆ ಮಾಡಿ ಕೊಡಲಾಗಿದೆ, ನೋಡೋಣ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಇದೆ ವಿದ್ಯಾರ್ಥಿಗಳೇ. ವಿಲ್ ಯು ಡೂ ಮೀ ಅ ಫೇವರ್ ಅಂತ ಕೇಳಲಾಗಿದೆ. ಇದು ಮೇಕಿಂಗ್ ರಿಕ್ವೆಸ್ಟ್. ನೀವು ಯಾರಿಗಾದರೂ ನೀವು ವಿನಂತಿ ಮಾಡ್ಕೊಳ್ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ವಿನಂತಿ ಮಾಡ್ಕೊಳ್ತಾರೆ ಅಂತಂದರೆ ವಿಲ್ ಯು ಡೂ ಮೀ ಅ ಫೇವರ್ ಅಂತ ಕೇಳ್ತಾರೆ. ಅದಕ್ಕೆ ನಾವು ಮೇಕಿಂಗ್ ರಿಕ್ವೆಸ್ಟ್ ಅಂತ ಕರೀತೇವೆ. ಅಂದರೆ ರಿಕ್ವೆಸ್ಟ್ ಮಾಡಿಕೊಳ್ಳೋದು, ವಿನಂತಿ ಮಾಡಿಕೊಳ್ಳುವುದು ಅಂತ ಹೇಳಿ ಕರೀತೇವೆ. ಐ ಆಮ್ ಗ್ರೇಟ್ಫುಲ್ ಟು ಯು ಅನ್ನುವಂಥದ್ದು ಎರಡನೆಯದಾಗಿದೆ. ಇದು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರೀತೇವೆ. ಐ ಆಮ್ ಗ್ರೇಟ್ಫುಲ್ ಟು ಯು, ನಾನು ನಿಮಗೆ ಚಿರಋಣಿಯಾಗಿದ್ದೇನೆ ಅನ್ನೋದು ಇದರ ಏನು ಫಂಕ್ಷನ್ ಮಾಡುತ್ತೆ, ಅದು ಯಾವ ಒಂದು ಅರ್ಥವನ್ನು ಕೊಡುತ್ತೆ ಅಂದರೆ ಅದು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಅದು ವ್ಯಕ್ತಪಡಿಸುತ್ತದೆ. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ. ಅಂದರೆ ಇಲ್ಲಿ ಎರಡನೇದನ್ನು ಅರ್ಥ ಮಾಡ್ಕೊಂಡ್ವಿ. ಇನ್ನು ಮೂರನೆಯದು ವಾವ್ ಯು ಲುಕ್ ಗಾರ್ಜಿಯಸ್. ಇದು ಕಾಂಪ್ಲಿಮೆಂಟಿಂಗ್. ಯಾರಾದರೂ ಉತ್ತಮವಾದ ಬಟ್ಟೆಗಳನ್ನು ಧರಿಸ್ಕೊಂಡ್ರೆ ಅಥವಾ ಯಾವುದಾದ್ರು ಉತ್ತಮವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿದರೆ, ರಂಗೋಲಿಯನ್ನು ಹಾಕಿದರೆ ನಾವು ಕಾಂಪ್ಲಿಮೆಂಟ್ ಮಾಡ್ತೇವೆ. ಅದು ಕೆಲಸ ಹೇಗಾಗಿದೆ ಅನ್ನೋದನ್ನು ಹೇಳ್ತೇವೆ. ಅದಕ್ಕೆ ನಾವಿಲ್ಲಿ ಕಾಂಪ್ಲಿಮೆಂಟಿಂಗ್ ಅಂತ ಹೇಳ್ತಾ ಇದ್ದೇವೆ. ಸೊ ಯು ಲುಕ್ ಗಾರ್ಜಿಯಸ್ ಅಂದರೆ ಆತ ಧರಿಸಿಕೊಂಡಿರ್ತಕ್ಕಂಥ ಬಟ್ಟೆಯಲ್ಲಿ ಅಥವಾ ಇನ್ನೂ ಸುಂದರವಾಗಿ ಕಾಣ್ತಾ ಇದೆ, ಆ ಕಾರಣಕ್ಕಾಗಿ ಇಲ್ಲಿ ಕಾಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಇನ್ನು ನಾಲ್ಕನೇದಾಗಿ ಬರೋಣ. ವೆಲ್ ಡನ್. ಯಾವಾಗ ನೀವು ಒಳ್ಳೆಯ ಕೆಲಸವನ್ನು ಮಾಡ್ತೀರಿ ಆವಾಗ ನಿಮಗೆ ಈ ರೀತಿಯಾಗಿ ಹೇಳ್ತಾರೆ. ವೆಲ್ ಡನ್ ಅಂತಂದರೆ ಕಂಗ್ರ್ಯಾಚುಲೇಟಿಂಗ್, ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು. ಸೊ ವೆಲ್ ಡನ್ ಅಂತ ಹೇಳಿದಾಗ ಅದು ಕಂಗ್ರ್ಯಾಚುಲೇಟಿಂಗ್ ಆಗಿರುತ್ತೆ, ಅದು ಅಭಿನಂದನೆಯನ್ನು ಸಲ್ಲಿಸಿದ ಹಾಗೆ. ನೀವು ಯಾವುದಾದ್ರು ಉತ್ತಮವಾದ ಕೆಲಸವನ್ನು ಮಾಡಿದಾಗ ಅವಾಗ ನಿಮಗೆ ಜನರು ಏನು ಮಾಡ್ತಾರೆ ಅಂದರೆ ಕಂಗ್ರ್ಯಾಚುಲೇಟಿಂಗ್ ಮಾಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಐ ಬೆಗ್ ಯುವರ್ ಪಾರ್ಡನ್. ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೇನೆ. ಇದರ ಒಂದು ಫಂಕ್ಷನ್ ಏನು ಅಂತಂದರೆ ಅದು ಅಪೋಲೈಸಿಂಗ್ ಅಂದರೆ ಕ್ಷಮೆ ಯಾಚನೆ ಮಾಡ್ತಕ್ಕಂಥದ್ದಕ್ಕೆ. ಐ ಬೆಗ್ ಯುವರ್ ಪಾರ್ಡನ್ ಅಂತಂದರೆ ಅದರ ಫಂಕ್ಷನ್ ಏನು, ಅಪೋಲೈಸಿಂಗ್ ಅಥವಾ ಕ್ಷಮೆ ಯಾಚನೆ ಮಾಡ್ತಕ್ಕಂಥದ್ದು. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನೊಂದು ಟೇಬಲ್ ನೋಡ್ಕೊಡೋಣ. ಇಲ್ಲಿ ಎಕ್ಸ್ಪ್ರೆಷನ್ಸನ್ನು ಕೊಡಲಾಗಿದೆ, ನೋಡ್ಕೊಳ್ಳಿ. ಓ ಗಾಡ್ ಹೌ ಸ್ಯಾಡ್. ಆಮೇಲೆ ಮೇ ಐ ಹ್ಯಾವ್ ಯುವರ್. ರವಿ ಪ್ಲೀಸ್ ಮೀಟ್ ಶಶಿ. ಗುಡ್ ನೈಟ್. ಐ ಬೆಗ್ ಯುವರ್ ಪಾರ್ಡನ್.
ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ಗಳಿಗೆ ಇಲ್ಲಿರ್ತಕ್ಕಂಥವುಗಳನ್ನ ಹೊಂದಾಣಿಕೆ ಮಾಡಿ ಬರೀಬೇಕು. ಈಗ ಓ ಗಾಡ್ ಹೌ ಸ್ಯಾಡ್ ಅನ್ನೋದು ಇಂಟ್ರಡ್ಯೂಸಿಂಗ್ ಆಗಿದೆಯಾ, ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಆಗಿದೆಯಾ, ರಿಕ್ವೆಸ್ಟಿಂಗ್ ಫಾರ್ ರಿಪಿಟೇಷನ್ ಆಗಿದೆಯಾ, ಸೀಕಿಂಗ್ ಪರ್ಮಿಷನ್ ಆಗಿದೆಯಾ, ಅಥವಾ ಲೀವ್ ಟಾಕಿಂಗ್ ಆಗಿದೆಯಾ ಅನ್ನೋದನ್ನು ನೀವೇ ಮಾಡ್ಕೋಬೇಕಾಗತ್ತೆ, ನೋಡ್ಕೊಳ್ಬೇಕಾಗತ್ತೆ. ಬನ್ನಿ ಈಗ ನಾವು ಅದರ ಉತ್ತರವನ್ನು ನೋಡ್ತಾ ಸಾಗೋಣ. ಎಸ್, ಇಲ್ಲಿ ಮುಂದಿನ ಟೇಬಲ್ನೇ ಕೊಡಲಾಗಿದೆ. ಓ ಗಾಡ್ ಹೌ ಸ್ಯಾಡ್. ಸ್ಯಾಡ್ ಮೀನ್ಸ್ ಇಟ್ ಈಸ್ ಶೋಯಿಂಗ್ ದ ಇದನ್ನು ನಾವು ಹೇಳ್ತೀವಿ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ಹೇಳ್ತೇವೆ, ಅಥವಾ ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಅಂತ ಹೇಳ್ತೇವೆ. ನಾವು ಇಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸಿಂಪತಿ ಅಂದರೆ ಸಹಾನುಭೂತಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಮೇ ಐ ಹ್ಯಾವ್ ಯುವರ್. ಇದು ಸೀಕಿಂಗ್ ಪರ್ಮಿಷನ್. ಯಾರಾದರ ವಸ್ತುವನ್ನು ಯಾರಾದರ ಒಂದು ಪುಸ್ತಕವನ್ನು ಅಥವಾ ನೀರಿನ ಬಾಟಲಿಯನ್ನು ನೀವು ಕೇಳಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ ಕೊಡಬೇಕಾಗತ್ತೆ. ಮೇ ಐ ಹ್ಯಾವ್ ಯುವರ್ ಬುಕ್, ಮೇ ಐ ಹ್ಯಾವ್ ಯುವರ್ ಪೆನ್, ಮೇ ಐ ಹ್ಯಾವ್ ಯುವರ್ ಸಚ್ ಅದರ್ ಥಿಂಗ್ಸ್. ಬೇರೆ ಯಾವುದಾದ್ರೂ ವಸ್ತುಗಳನ್ನು ನೀವು ಕೇಳಬೇಕಾದ್ರೆ ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ. ಅರ್ಥ ಆಯಿತಾ? ಅದಕ್ಕೆ ನಾವು ಸೀಕಿಂಗ್ ಪರ್ಮಿಷನ್ ಅಂತ ಕರಿತೇವೆ. ಸೀಕಿಂಗ್ ಅಂದರೆ ಪಡೆದುಕೊಳ್ಳುವುದು, ಪರ್ಮಿಷನ್ ಅಂದರೆ ಅನುಮತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು. ಇನ್ನು ರವಿ ಪ್ಲೀಸ್ ಮೀಟ್ ಶಶಿ ಅನ್ನೋದು ಇಂಟ್ರಡ್ಯೂಸಿಂಗ್ ಆಗಿರುತ್ತೆ. ನೀವು ನಿಮ್ಮ ಇನ್ನೊಬ್ಬ ಗೆಳೆಯನಿಗೆ ಇನ್ನೊಬ್ಬ ಸ್ನೇಹಿತರನ್ನು ಏನು ಮಾಡ್ತಿರ್ತೀರಿ, ಆತನಿಗೆ ಪರಿಚಯ ಮಾಡಿಕೊಡ್ತಿರ್ತೀರಿ. ಮಾಡಿಕೊಡ್ಬೇಕಾದ್ರೆ ನೀವು ಈ ರೀತಿ ಹೇಳ್ತೀರಿ. ರವಿಗೆ ಹೇಳ್ತಾ ಇದ್ದೀರಿ ಏನಂತೇಳಿ, ಶಶಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಪ್ಲೀಸ್ ಮೀಟ್ ಶಶಿ, ಇವರು ಶಶಿ ಅಂತೇಳಿ ಅವನಿಗೆ ಭೇಟಿಯಾಗು ಅಂತ ಹೇಳ್ತಾ ಇದ್ದೀರಿ. ಇದು ಇಂಟ್ರಡ್ಯೂಸಿಂಗ್ ಅಂದರೆ ಇನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಅಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಡ್ ನೈಟ್. ಇದು ಲೀವ್ ಟಾಕಿಂಗ್ ಅಂತಂದರೆ ನಾವು ಮಾತಾಡ್ತಾ ಕೂತ್ಕೊಂಡಿರ್ತೇವೆ ಸಾಯಂಕಾಲ ಅಥವಾ ರಾತ್ರಿ ಹೊತ್ತು ಮುಗಿದ ನಂತರ ನಾವೇನು ಮಲ್ಕೊಳ್ಳೋದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಗುಡ್ ನೈಟ್ ಅಂತ ಹೇಳ್ತೇವೆ. ಅದಕ್ಕೆ ಲೀವ್ ಟಾಕಿಂಗ್ ಅಂತ ಕರೀತಾರೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಐ ಬೆಗ್ ಯುವರ್ ಪಾರ್ಡನ್. ನಾನು ನಿಮ್ಮ ಕ್ಷಮೆ ಕೇಳ್ತಾ ಇದ್ದೇನೆ. ಇದರ ಅರ್ಥ ಏನು ಅಂತಂದರೆ, ನೀವು ಇಲ್ಲಿ ಏನು ಕೇಳ್ತಾ ಇದ್ದೀರಿ ಅವರನ್ನು ಅಂತಂದರೆ ರಿಕ್ವೆಸ್ಟ್ ಫಾರ್ ರಿಪಿಟೇಷನ್. ನೀವು ಏನು ಹೇಳಿದ್ರಿ ನಂಗೆ ಸರಿಯಾಗಿ ಕೇಳಲಿಲ್ಲ, ಅದಕ್ಕಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಸತಿ ಆ ಮಾತುಗಳನ್ನು ಹೇಳಿ ಅಂಥೇಳಿ. ಅದಕ್ಕೆ ಹೇಳ್ತಾರೆ ಇಲ್ಲಿ ಅವರು ಐ ಬೆಗ್ ಯುವರ್ ಪಾರ್ಡನ್. ಇಟ್ ಮೀನ್ಸ್ ರಿಕ್ವೆಸ್ಟ್ ಫಾರ್ ರಿಪಿಟೇಷನ್ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಇನ್ನು ಮೂರನೇ ಟೇಬಲ್ನ ಈ ರೀತಿಯಾಗಿ ಕೊಟ್ಟಿರ್ತಾರೆ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ನೋಡ್ಬೋದು. ನೀವು ಕೊಟ್ಟಿದ್ದಾರಲ್ಲ, ಈ ಕೊಟ್ಟಿರ್ತಕ್ಕಂಥ ಟೇಬಲ್ಸಲ್ಲಿ ಏನು ನೋಡ್ಕೊಳ್ಬೇಕು ನೀವು. ವುಡ್ ಯು ಮೈಂಡ್ ರಿಪೀಟಿಂಗ್ ಒಂದೇದು. ಆಮೇಲೆ ಕುಡ್ ಯು ಪ್ಲೀಸ್ ಟೆಲ್ ಮೀ, ಮೇ ಐ ಹೆಲ್ಪ್ ಯು, ಐ ರಿಗ್ರೆಟ್ ಟು ಬ್ರಿಂಗ್ ಯುವರ್ ನೋಟಿಸ್, ದಾಟ್ಸ್ ಅ ಗುಡ್ ಪಾಯಿಂಟ್ ಅಂತ ಇದೆ. ಹಾಗಾದರೆ ವುಡ್ ಯು ಮೈಂಡ್ ರಿಪೀಟಿಂಗ್ ಇದು ಆಸ್ಕಿಂಗ್ ಫಾರ್ ಪರ್ಮಿಷನ್ ಇದೆಯಾ, ಆಫರಿಂಗ್ ಹೆಲ್ಪ್ ಇದೆಯಾ, ಕಂಪ್ಲೇನಿಂಗ್ ಇದೆಯಾ, ಅಗ್ರಿಂಗ್ ಇದೆಯಾ, ರಿಕ್ವೆಸ್ಟ್ ಫಾರ್ ರಿಪಿಟೇಷನ್ ಇದೆಯಾ ಅನ್ನೋದನ್ನು ನೋಡೋಣ. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ಸ್ನೇಹಿತರೆ. ವುಡ್ ಯು ಮೈಂಡ್ ರಿಪೀಟಿಂಗ್, ರಿಕ್ವೆಸ್ಟಿಂಗ್ ಫಾರ್ ರಿಪಿಟೇಷನ್. ನೀವು ಯಾರಾದರೂ ಮಾತನಾಡುವಾಗ ಅವರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡಿರಲಿಲ್ಲ ಅಂತಂದರೆ ಅಥವಾ ಸರಿಯಾಗಿ ಕೇಳಿರಲಿಲ್ಲ ಅಂದರೆ ನೀವು ಈ ರೀತಿಯಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ವುಡ್ ಯು ಮೈಂಡ್ ರಿಪೀಟಿಂಗ್ ಅಂತ ಕೇಳಬೇಕಾಗತ್ತೆ. ಇದು ರಿಕ್ವೆಸ್ಟ್ ಫಾರ್ ರಿಪಿಟೇಷನ್. ಅವರು ಹೇಳಿರುವಂಥ ಮಾತುಗಳನ್ನು ಮರಳಿ ಕೇಳುವುದಕ್ಕಾಗಿ ನೀವು ಇದನ್ನು ಉಪಯೋಗ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕುಡ್ ಯು ಪ್ಲೀಸ್ ಟೆಲ್ ಮೀ. ನೀವು ನನಗೆ ಇದನ್ನು ಹೇಳ್ತೀರಾ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ನೀವು ಮಾಹಿತಿಯನ್ನು ಕೇಳ್ತಾ ಇದ್ದೀರಿ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯ ಬಗ್ಗೆ ನೀವು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀರಿ. ಅದನ್ನು ಹೇಗೆ ಕೇಳ್ಕೊಳ್ಬೇಕು ಹೇಳಿ, ಕುಡ್ ಯು ಪ್ಲೀಸ್ ಟೆಲ್ ಮೀ ಅಂತ ಕೇಳಬೇಕು. ಇನ್ನು ಮೇ ಐ ಹೆಲ್ಪ್ ಯು ಅನ್ನೋದು ಆಫರಿಂಗ್ ಟು ಹೆಲ್ಪ್ ಅಥವಾ ಆಫರಿಂಗ್ ಹೆಲ್ಪ್ ಅಂತ ಹೇಳ್ತೇವೆ. ಮೇ ಐ ಹೆಲ್ಪ್ ಯು ಅಂದರೆ ನಾನು ನಿಮಗೆ ಸಹಾಯ ಮಾಡಲಾ ಅನ್ನೋದು ಆಫರಿಂಗ್ ಹೆಲ್ಪ್. ನೀವು ಸಹಾಯ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀರಿ ಅಂತಕ್ಕಂಥದ್ದು. ಐ ರಿಗ್ರೆಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ಅಂತಂದರೆ ಈ ವಿಚಾರವನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಕಂಪ್ಲೇನಿಂಗ್ ಮಾಡ್ತಾ ಇದ್ದಾರೆ, ದೂರು ಕೊಡ್ತಾ ಇದ್ದಾರೆ, ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಅಂತ ಅರ್ಥವನ್ನು ಕೊಡುತ್ತೆ. ಸೊ ದಾಟ್ಸ್ ಅ ಗುಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಅಗ್ರೀಯಿಂಗ್ ಅಂದರೆ ಒಪ್ಪಿಕೊಳ್ತಕ್ಕಂಥದ್ದು ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಪ್ರಶ್ನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಕೊಡಲಾಗಿದೆ, ಆಫ್ ಕೋರ್ಸ್, ಐ ಆಮ್ ಸಾರಿ ಟು ಸೇ ದಿಸ್,
ಶಲ್ ಐ ಕ್ಯಾರಿ ಯುವರ್ ಬ್ಯಾಗ್, ಸಿ ಯು, ಐ ಫೀಲ್ ಆನರ್ಡ್ ಟು ಇಂಟ್ರಡ್ಯೂಸ್ ಅಂತ ಕೊಡಲಾಗಿದೆ. ಸೊ ಇಲ್ಲಿ ಅಫ್ಕೋರ್ಸ್ ಅಂತಕ್ಕಂಥದ್ದು ಕಂಪ್ಲೇನಿಂಗ, ಆಫರಿಂಗ್ ಹೆಲ್ಪ, ಅಗ್ರಿಂಗ, ಇಂಟ್ರಡ್ಯೂಸಿಂಗ, ಲೀವ್ ಟಾಕಿಂಗ ಅನ್ನೋದನ್ನು ನಾವು ಇಲ್ಲಿ ಕೇಳಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡೋಣ. ಅಫ್ಕೋರ್ಸ್ ಅಂದರೆ ಖಂಡಿತವಾಗಲು ಅನ್ನೋದು ಅಗ್ರೀಯಿಂಗ್ ಆಗಿರುತ್ತೆ, ಒಪ್ಪಿಕೊಂಡಿರ್ತಾರೆ ಅಂತ ಹೇಳ್ತು, ಒಪ್ಪಿಕೊಳ್ಳುವುದು ಅಂತ ಅರ್ಥವನ್ನು ಕೊಡುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ಇದನ್ನು ಹೇಳೋದಕ್ಕೆ ನನ್ನ ಕ್ಷಮಿಸಿ ಇದನ್ನು ಹೇಳಿದ್ದಕ್ಕಾಗಿ ಅಂತ ಹೇಳ್ತಾರೆ. ಅದು ಕಂಪ್ಲೇನಿಂಗ್ ಅಂದರೆ ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಅಥವಾ ದೂರು ಸಲ್ಲಿಸ್ತಕ್ಕಂಥದ್ದಕ್ಕೆ ನಾವು ಕಂಪ್ಲೇನಿಂಗ್ ಅಂತ ಕರೀತೇವೆ. ಶಲ್ ಐ ಕ್ಯಾರಿ ಯುವರ್ ಬ್ಯಾಗ್ ಅನ್ನೋದು ಆಫರಿಂಗ್ ಹೆಲ್ಪ್ ಆಗಿರುತ್ತೆ. ನೀವು ಯಾರಾದರೂ ಸಹಾಯ ಮಾಡಬೇಕು ಅಂತ ಮುಂದೆ ಹೋದಾಗ ಯಾವ ರೀತಿ ಪ್ರಶ್ನೆ ಕೇಳಬೇಕು ಇಂಗ್ಲೀಷ್ನಲ್ಲಿ? ಶಲ್ ಐ ಕ್ಯಾರಿ ಯುವರ್ ಬ್ಯಾಗ್ ಅಂತ ಕೇಳಬೇಕಾಗುತ್ತೆ. ಆಫರಿಂಗ್ ಹೆಲ್ಪ್ ಅಂತ ಆಗುತ್ತೆ. ಅದು ಅಂದರೆ ನೀವು ಏನಾದರೂ ಸಹಾಯ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಸಿ ಯು, ನೀವು ಹೇಳ್ತೀರಿ ಮಾತಾಡಿ ಮುಗಿದ ನಂತರ, ನೀವು ಅಷ್ಟು ಜನ ಫ್ರೆಂಡ್ಸ್ ಇರ್ಕೊಂಡಿರ್ತೀರಿ, ಮಾತನಾಡಿ ಮುಗಿದ ನಂತರ ನೀವು ಹೇಳ್ತೀರಿ ಸಿ ಯು ಟುಮಾರೋ, ನಾಳೆ ನೋಡೋಣ, ನಾಳೆ ಸಿಗೋಣ ಅಂತ ಹೇಳ್ತೀರಲ್ಲ, ಅದಕ್ಕೆ ನಾವೇನಂತೀವಿ ಲೀವ್ ಟಾಕಿಂಗ್ ಅಂತ ಕರೀತೇವೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೇವೆ, ಐ ಫೀಲ್ ಆನರ್ಡ್ ಟು ಇಂಟ್ರಡ್ಯೂಸ್. ಇಲ್ಲಿ ಇಂಟ್ರಡ್ಯೂಸಿಂಗ್ ಅಂತ ಇದೆ, ಅಂದರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಅಥವಾ ಪರಿಚಯ ಮಾಡಿಕೊಡೋದಕ್ಕೆ. ನೀವು ಈ ರೀತಿ ಹೇಳ್ಬೋದು, ಐ ಫೀಲ್ ಆನರ್ಡ್ ಟು ಇಂಟ್ರಡ್ಯೂಸ್, ಇವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ತುಂಬ ಗೌರವ ಅನಿಸುತ್ತೆ ಅಂತ ಹೇಳ್ತಾರೆ, ಆನರ್ಡ್ ಅಂತ ಹೇಳುತ್ತೆ. ಸೊ ಈ ರೀತಿಯಾದಂಥ ಪ್ರಶ್ನೆ ನಿಮಗೆ 5 ಪ್ರಶ್ನೆಗಳನ್ನ ಕೇಳುತ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಂಕ್ಷನ್ಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿದರೆ ನಿಮಗೆ 5 ಅಂಕ ಸಿಗುತ್ತೆ. ಒಂದಿಷ್ಟು ವಿಚಾರಗಳನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಏನು ಓದದೆ 5 ಅಂಕಗಳನ್ನು ನೀವು ಪಡ್ಕೋಬೋದಾಗಿದೆ. ಸೊ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.